ಮುಳಬಾಗಿಲು ಸತ್ತೂರು ಇದ್ದಂಗೆ ತಾನೆ ನಮ್ಗೆ ಬರ್ತಾ ಇರ್ತೀವಿ. ಮದುವೆ ಕಾರ್ಯಕ್ರಮಗಳೇನಿದ್ರೆ ಕರೀತಾರೆ, ಬರ್ತಾ ಇರ್ತೀವಿ. ಒಳ್ಳೆ ಮಳೆ ಬಿದ್ದಿದೆ. ಮುಳಬಾಗಿಲು ಆಂಜನೇಯ ಸ್ವಾಮಿ, ಕುರುಡುಮಲೆ ಗಣಪತಿ, ಸೋಮೇಶ್ವರ ದರ್ಗಾ ಎಲ್ಲ ಬಂದ್ರೆ ಪ್ರತಿ ವರ್ಷದಲ್ಲಿ ಒಂದ್ಸಾರಿ ಎಲ್ಲ ದೇವರ ಆಶೀರ್ವಾದ ಪಡೆದು ಈ ಭಾಗದಲ್ಲಿ ಒಳ್ಳೆ ಮಳೆ ಬೆಳೆ ಬರಲಿ ಅಂತ ಪ್ರಾರ್ಥನೆ ಮಾಡೋದು ಪದ್ಧತಿ. ಇವತ್ತಿದೊಂದು ಮದುವೆ ಕಾರ್ಯಕ್ಕೆ ಬಂದಿದ್ದೀನಿ. ಒಳ್ಳೆ ಮಳೆ ಆಗಿದೆ, ತುಂಬಾ ಸಂತೋಷ ಆಗಿದೆ. ಒಳ್ಳೆ ಮಳೆ ಬೆಳೆ ಆಗಲಿ, ಸಮೃದ್ಧಿ ಆಗಿರ್ಲಿ. ಎಲ್ಲ ಧರ್ಮದ ಎಲ್ಲಾ ಜನರು ಕೂಡ ಒಗ್ಗಟ್ಟಾಗಿ ಅಣ್ಣ ತಮ್ಮಂದಿರಾಗಿ ಬಾಳಿ ಬದುಕೋದೆ ಒಂದು ಸಂಘ ಜೀವಿಗಳು. ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕಬೇಕು. ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಈಗಾಗಲೇ ನಾವು ಗ್ಯಾರಂಟಿ ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ. ಗ್ಯಾರಂಟಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಅನ್ನಭಾಗ್ಯದ ಜವಾಬ್ದಾರಿ ಹೊತ್ತಿದ್ದೇನೆ. ಅದು ಕೂಡ ಯಶಸ್ವಿಯಾಗಿ 4.5 ಕೋಟಿ ಜನಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಒಂದು ಕಾರ್ಯಕ್ರಮವನ್ನ ಕೊಟ್ಟಿದ್ದೀವಿ. ರಾಜ್ಯದಲ್ಲಿ ಚುನಾವಣೆಗೆ ಮೊದಲು ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ, ಘೋಷಣೆ ಮಾಡಿ 5 ಗ್ಯಾರಂಟಿಗಳು ಕೊಡ್ತೀವಿ ಅಂತೇಳಿ 100 ದಿನಗಳ ಒಳಗಡೆ ಸರ್ಕಾರ ಬಂದರೆ ಅದರೊಳಗಡೆ ಎಲ್ಲ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ. ಎಲ್ರಿಗೂ ಕೂಡ ಅನುಕೂಲ ಆಗಿದೆ, ಎಲ್ಲ ವರ್ಗದ ಜನರಿಗೂ ಕೂಡ ಅನುಕೂಲ ಆಗಿದೆ. ಈ 5 ಗ್ಯಾರಂಟಿಗಳು ಸದುಪಯೋಗ ಮಾಡ್ಕೊಂಡ್ಲಿ, ಜನ ನೆಮ್ಮದಿಯಾಗಿರ್ಲಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ಇವತ್ತೇನು BJP ಅವರು ಮಾಡ್ತಾ ಇರೋ ಒಂದು ಕುತಂತ್ರಗಳೇನಿದೆ, ಇದು ರಾಜಕೀಯವಾಗಿ ಇದು ಸರಿ ಇಲ್ಲ. ಯಾಕಂದ್ರೆ ಸರ್ಕಾರ ನಮಗೆ 136 ಜನನ ಆಯ್ಕೆ ಮಾಡಿ ಜನಾದೇಶ ಪಡೆದಿದ್ದೀವಿ. ಜನಾದೇಶ ಇರುವವರೆಗೂ 5 ವರ್ಷ ನಾವು ರಾಜ್ಯಭಾರ ಮಾಡಬೇಕಾಗುತ್ತೆ. ಅವರು ಕ್ಷುಲ್ಲಕ ಕಾರಣಗಳಿಗೆ, ಸಣ್ಣ ವಿಷಯಗಳಿಗೆ ಇವರು ಈ ರೀತಿ ದೊಡ್ಡದು ಮಾಡಿಕೊಂಡು ಸರ್ಕಾರ ತೆಗಿಬೇಕಂತ ಯೋಚನೆ ಮಾಡ್ತಾರೆ. ಅದು ತೆಗಿಯಕ್ಕಾಗೋದಿಲ್ಲ. ಈ ಸರ್ಕಾರ 5 ವರ್ಷ ಪೂರ್ತಿ ಮಾಡ್ತದೆ. ಇವೆಲ್ಲ ಇದಕ್ಕೂ ಬೆದರಿಕೆಗೆ ಒಪ್ಪೋದಿಲ್ಲ. ಕಾನೂನು ಸಮರ ಮಾಡಕ್ಕೆ ಸನ್ನದ್ಧರಾಗಿದ್ದೀವಿ. ನಾವೆಲ್ಲರೂ ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಸಮೇತ ಎಲ್ಲ ಮಂತ್ರಿಗಳು, ಶಾಸಕರು, ಕಾರ್ಯಕರ್ತರು, ಮುಖಂಡರು ಎಲ್ಲ ಕೂಡ ಒಟ್ಟಿಗೆ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿದ್ದೀವಿ. ಅವ್ರ ಕೈಯನ್ನು ಬಲಪಡಿಸ್ತೀವಿ, ಅವರೇ ಮುಂದುವರಿತಾರೆ. ಈ ಕೆಲಸವನ್ನು ಬಿಟ್ಟು ಕೇಂದ್ರದಲ್ಲಿ BJP ಸರ್ಕಾರ ಇದೆ, ಅವರು ರಾಜ್ಯಕ್ಕೆ ಆಗಬೇಕಾಗಿರೋ ಅಭಿವೃದ್ಧಿ ಕೆಲಸಗಳಿಗೆ ಸಹಕರಿಸಿ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡೋದು ಬಹಳ ಒಳ್ಳೆಯದು. ಈ ಕ್ಷುಲ್ಲಕ ಕಾರಣವಾದಂಥ ಇಂಥವು ಕೈ ಹಾಕೋದನ್ನು ಬಿಟ್ಟು ಅಭಿವೃದ್ಧಿಗೆ ಕೈ ಜೋಡಿಸಿದ್ರೆ ಅಭಿವೃದ್ಧಿ ಆಗ್ತದೆ. ಈಗಾಗಲೇ ಮೊದಲೇ ಹೇಳಿದ್ದೀನಿ, ಮತ್ತೆ ಹೇಳೋದು ಸರಿ ಇಲ್ಲ. ಒಂದೇ ಪಾರ್ಟಿಯಲ್ಲಿದ್ದೀವಿ ನಾವೆಲ್ಲಾನು. ಆಕಸ್ಮಿಕವಾಗಿ ಆಗಿತ್ತು, ಅಂಥದ್ದು ಆಗಬಾರದು. ಆಗೋದನ್ನ ನಾನು ಖಂಡಿಸಿದ್ದೀನಿ ಮೊದಲೇ. ಇದು ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡದು. ಇದರಲ್ಲಿ ಸಾಮರಸ್ಯ, ಶಾಂತಿಯನ್ನ ಕಾಪಾಡ್ಕೊಂಡು ಗಾಂಧೀಜಿಯವರು ಕಟ್ಟಿರೋ ಪಕ್ಷ. ಇದರಲ್ಲಿ ಶಾಂತಿ, ತಾಳ್ಮೆಯಿಂದ ನಡ್ಕೊಂಡು ಹೋಗ್ಬೇಕು. ಗುಂಡಾಗಿರಿ ಕೆಲ್ಸಕ್ಕೆ ಬರೋದಿಲ್ಲ. ಯಾವತ್ತೂ ಕೂಡ ಇಂಥವು ಆಗಬಾರ್ದು. ಪಕ್ಷದ ಅಧ್ಯಕ್ಷರಂದ್ರೆ ತಾಯಿ ಸಮಾನ ಜಿಲ್ಲೆಯಲ್ಲಿ. ಅವರ ತಾಯಿ ರೂಪದಲ್ಲಿ ಕಾಂಗ್ರೆಸ್ ಪಕ್ಷದವ್ರು ನೋಡಿದಾಗ ಆ ಪಕ್ಷ ಉದ್ಧಾರನೂ ಆಗ್ತದೆ, ನೆಮ್ಮದಿ ಇರ್ತದೆ. ಅದನ್ನು ಕಲ್ಕೋಬೇಕಾಗ್ತದೆ. ನನ್ನಿಂದ ಹಿಡಿದು ಎಲ್ಲರೂ ಕಲ್ಕೊಬೇಕಾಗ್ತದೆ. ಅವೆಲ್ಲರಿಗಿನ್ನ ಹಿರಿಯರು ಜವಾಬ್ದಾರಿ, ಹಿರಿಯರು ಅಧ್ಯಕ್ಷರದು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅದನ್ನು ಕಾಪಾಡಿಕೊಂಡ್ರೆ ಮುಂದೆ ಕಾಂಗ್ರೆಸ್ ಒಳ್ಳೇದಾಗ್ತದೆ. ಕೋಲಾರ ಶಾಸಕರು ಹೇಳ್ತಾರೆ ಇದು ನಿಲ್ಲೋದಿಲ್ಲ, ಮುಂದುವರಿಯುತ್ತೆ. ಅವ್ರು ಯಾರು ಏನನ್ನ ಹೇಳಿ, ನಾನು ಹೇಳೋದು ಹಿತವಚನೆ ಹೇಳಿದ್ದೀನಿ. ಅದಕ್ಕೆ ಬೇರೆಯವರು ಹೇಳಿದ್ದಕ್ಕೆಲ್ಲ ನಾನು ಉತ್ತರ ಹೇಳಕ್ಕಾಗಲ್ಲ. ನಾವು ನಡಿಬೇಕಾಗಿರೋ ದಾರಿ ಹೇಳಿದೆ ಅಷ್ಟೇ. ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ನಡ್ರಿ.